ದಿಲ್ಲಿಯಲ್ಲಿ ಬಾಂಬ್ ಸಿಡಿದರೆ ಪಾಕಿಸ್ತಾನಕ್ಕೆ ಯಾಕೆ ಬೆವರಾಗ್ತಿದೆ? ಅಲ್ಲಿನ ಸೀನ್ ಮೊತ್ತ ಯಾಕೆ ರಿವರ್ಸ್ ಆಗ್ತಿದೆ? ದಿಲ್ಲಿಯಲ್ಲಿ ಬಾಂಬ್ ಸ್ಫೋಟ ಆದ ಮೇಲೆ ಪಾಕಿಸ್ತಾನ ಮೊತ್ತ ಲಿಟರಲ್ ಆಗಿ ಫುಲ್ ಹೈ ಅಲರ್ಟ್ ಮೋಡ್ಗೆ ಹೋಗಿಬಿಟ್ಟಿದೆ. ನಿನ್ನೆ ಸಾಯಂಕಾಲ ಕರೆಕ್ಟ್ 7:15 ದಿಲ್ಲಿಯಲ್ಲಿ ಬಾಂಬ್ ಸಿಡಿದ್ದು ನಮ್ಗೆಲ್ಲ ಗೊತ್ತು. ಆದ್ರೆ ಆ ಒಂದು ಸುದ್ದಿಯಿಂದಲೇ ಪಾಕಿಸ್ತಾನದ ಹೃದಯದಲ್ಲಿ ರೈಲುಗಳು ಓಡಾಡತೊಡಗಿದ್ದು ನಂಬಿ ಅಂದಿನಿಂದ ಪಾಕಿಸ್ತಾನ ಒಂದು ಭಯಂಕರ ನಿದ್ದೆಯಿಲ್ಲದ ರಾತ್ರಿಯನ್ನೇ ಕಳೆದಿದೆ. ಅಸಲಿ ಮ್ಯಾಟರ್ ಏನು ಅಂದ್ರೆ, ನಮ್ಮಲ್ಲಿ ಏನಾದರೂ ಆದ್ರೆ ಎಲ್ಲಿಂದ ಬಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೋ, ಎಲ್ಲಿಂದ ಒಳಗೆ ಬಂದು ಕುಮ್ಮಿಸ್ತಾರೋ ಅಂತ ಅವರಿಗೆ ಫುಲ್ ಟೆನ್ಷನ್ ಹಿಡಿದುಕೊಂಡಿದೆ. ಅದಕ್ಕೆ ಪಾಕಿಸ್ತಾನದ ಪ್ರಧಾನಿ ತಕ್ಷಣವೇ 3 ವಿಧ ದಳಗಳು ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಚೀಫ್ಗಳ ಜೊತೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಏರ್ಪಾಟು ಮಾಡಿಸಿದ್ರು. ಆ ಮೀಟಿಂಗ್ ನಲ್ಲಿ ಏನು ಚರ್ಚೆ ಮಾಡಿದ್ರೋ ಗೊತ್ತಿಲ್ಲ. ಆದ್ರೆ ಹೊರಗೆ ಬಂದು ಮಾತ್ರ ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಪಾಕಿಸ್ತಾನ ಏರ್ ಫೋರ್ಸ್ನ ಫೈಟರ್ ಜೆಟ್ಗಳು ಇಂಡಿಯಾ ಪಾಕಿಸ್ತಾನ ನಡುವಿನ ಬಾರ್ಡರ್ ಪ್ರದೇಶಗಳಲ್ಲಿ, ವಿಶೇಷವಾಗಿ ರಾಜಸ್ಥಾನ ಸರಹದ್ದು ಭಾಗವನ್ನು ಹದ್ದಿನ ಕಣ್ಣಿನಂತೆ ಮಾನಿಟರ್ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಅವರ ಭಯ ಯಾವ ಲೆವೆಲ್ನಲ್ಲಿ ಇದೆ ಅಂತ ಅರ್ಥ ಮಾಡಿಕೊಳ್ಳಿ. ತಪ್ಪು ಮಾಡಿದವನಿಗೆ ತಲೆಬಾಗುವುದು, ತಪ್ಪು ಮಾಡದವನಿಗೆ ದೇವರ ಗಾಳಿ ಅಂತ ಹೇಳಿದ್ದು ನೆನಪಿರಲಿ. ಅವರು ಏನೋ ತಪ್ಪು ಮಾಡಿದ್ದಾರೆ ಅಂತಾಗಿ ಈಗ ಬಿಕ್ಕಿ ಮನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾರೆ. ಅವರ ಸೈನಿಕರು ಬಾರ್ಡರ್ನಲ್ಲಿ ಅಪ್ರಮತ್ತವಾಗಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮೊತ್ತ ಪಾಕಿಸ್ತಾನವನ್ನು ಹೈ ಅಲರ್ಟ್ ನಲ್ಲಿ ಇರಿಸಿದ್ದಾರೆ. ವಿವಿಧ ಕಡೆಗಳಲ್ಲಿ ಮಾಕ್ ಡ್ರಿಲ್ಗಳನ್ನು ಶುರು ಮಾಡಿದ್ದಾರೆ. ಅಂದ್ರೆ ಯುದ್ಧ ಬಂದ್ರೆ ಹೇಗೆ ಎದುರಿಸಬೇಕು ಅಂತ ಪ್ರಾಕ್ಟೀಸ್ ಅಂತ ಹೇಳಿ. ಹಾಗಾಗಿ ಅಸಲು ಏನಾಗಿದೆ ಅಂತ ಡೀಟೇಲ್ಗೆ ತಿರಿಯೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯಬೇಡಿ. ದಿಲ್ಲಿ ಬಾಂಬ್ ದಾಳಿಗೆ ಕರೆಕ್ಟ್ 5 ದಿನಗಳ ಮುಂಚೆ ನಮ್ಮ ಇಂಡಿಯಾದಲ್ಲಿ ಚಾಲ್ತಿ ಮಂದಿಯನ್ನು ಪೊಲೀಸರು ಬಂಧಿಸಿದ್ರು. ಅವರ ಮನೆಗಳಲ್ಲಿ ಅಡ್ಡೆಗಳಿಂದ ಕೆಲವು ಸ್ಫೋಟಕ ಪದಾರ್ಥಗಳು, ಕೆಲವು ಭಯಂಕರ ವಿಷದ ಪದಾರ್ಥಗಳನ್ನು ವಶಪಡಿಸಿಕೊಂಡ್ರು. ಈ ಪಾಯಿಜನ್ ಎಷ್ಟು ಡೇಂಜರ್ ಅಂದ್ರೆ, ಕೇವಲ 1 ಮಿಲಿ ಇದ್ರೆ ಸಾಕು ಒಬ್ಬ ಮನುಷ್ಯನನ್ನು ಸಿಂಪಲ್ ಆಗಿ ಕೊಂದುಬಿಡಬಹುದು, ಅಷ್ಟು ಪವರ್ಫುಲ್ ಅಂತ ಹೇಳಿ. ಹಾಗಾಗಿ ಅವರು ಯಾವ ಮಾಸ್ಟರ್ ಪ್ಲಾನ್ ಹಾಕಿದ್ರೋ, ಯಾವ ಸ್ಕೆಚ್ ಗೀಚಿದ್ರೋ ತಿರಿಯೋಣ. ಮುಂದೆ ಇಲ್ಲಿಡಿ ನೋಡಿ. ಈಗ ಬಂದ ಲೇಟೆಸ್ಟ್ ಅಪ್ಡೇಟ್ ಇದು. ದಿಲ್ಲಿ ಬಾಂಬ್ ದಾಳಿಗಳ ನಂತರ ಪಾಕಿಸ್ತಾನ ಏರ್ ಫೋರ್ಸ್ ಫುಲ್ ಹೈ ಅಲರ್ಟ್ ನಲ್ಲಿ ಇದೆ ಅಂತ. ಅವರ ಫೈಟರ್ ಜೆಟ್ಗಳು ರಾಜಸ್ಥಾನ ಬಾರ್ಡರ್ ಪ್ರದೇಶಗಳಲ್ಲಿ ಕಂಟಿನ್ಯೂಸ್ ಆಗಿ ಹಾರಾಡ್ತಾ ಇದೆ ಅಂತ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ರಿಪೋರ್ಟ್ ನಲ್ಲಿ ಹೇಳಿದ್ದಾರೆ. ಇಂಥ ಸುದ್ದಿ ಹೊರಗೆ ಬಂದೊಡನೆ ಬ್ರಿಟನ್ ಸರ್ಕಾರ ತಕ್ಷಣ ರಿಯಾಕ್ಟ್ ಆಯಿತು. ಇಂಡಿಯಾದಲ್ಲಿ ಇರುವ ತಮ್ಮ ನಾಗರಿಕರಿಗೆ ಅಥವಾ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ನಲ್ಲಿ ಇರುವ ಯಾರಿಗಾದರೂ, ವಿಶೇಷವಾಗಿ ಬ್ರಿಟಿಷ್ ಪ್ರಜೆಗಳು ಅಥವಾ ಟೂರಿಸ್ಟ್ಗಳು ಇದ್ರೆ ತಕ್ಷಣ ಬಾರ್ಡರ್ಗೆ 10 ಕಿಲೋಮೀಟರ್ ಹಿಂದೆ ಬನ್ನಿ ಅಂತ ಬ್ರಿಟನ್ ಒಂದು ಸೀರಿಯಸ್ ಅನೌನ್ಸ್ಮೆಂಟ್ ಮಾಡಿತು. ಅಂದ್ರೆ ಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಅವರಿಗೆ ಅರ್ಥ ಆಯ್ತು ಅಂತ ಹೇಳಿ. ಮುಂದೆ ಬಾವಿ ಹಿಂದೆ ಗೋಡೆ ಇದ್ದ ಹಾಗೆ ಯಾರೂ ಸಿಕ್ಕೊಳ್ಳಬಾರದು ಅಂತ ಅವರ ಎಚ್ಚರಿಕೆ ಅವರದು. ಈಗ ದಿಲ್ಲಿ ಘಟನೆಗಳಿಗೆ ಡೀಪ್ ಆಗಿ ಹೋಗೋಕ್ಕಿಂತ ಮುಂಚೆ ಪಾಕಿಸ್ತಾನದ ಬಿಹೇವಿಯರ್ ಬಗ್ಗೆ ಸ್ವಲ್ಪ ತಿರಿಯೋಣ. ಪಾಕಿಸ್ತಾನದಲ್ಲಿ ಯಾಕೆ ಅಷ್ಟು ಹಾರರ್ ಸಿನಿಮಾ ನಡೀತಾ ಇದೆ ಅಂತ ತಿರಿಯೋಣ. ತಪ್ಪು ಮಾಡಿದವ ಯಾವಾಗ ಬಯಲಾಗ್ತಾನೋ ಅಂತ ಯಾವಾಗಲೂ ಭಯಪಡ್ತಾನೆ. ಈಗ ಪಾಕಿಸ್ತಾನದ ಸ್ಥಿತಿ ಸೇಮ್ ಅದೇ ರೀತಿ ಇದೆ. ಅವರು ಏನಾದರೂ ಅಮಾಯಕರಂತೆ ಇಲ್ಲ ಕಣ್ರಿ. ಅವರಿಗೆ ಗೊತ್ತು ಅವರು ಮಾಡಿದ್ದೇನು ಅಂತ. ಅದಕ್ಕೆ ಅವರು ಆಲ್ರೆಡಿ ಹಿಂದೆ ಸರಿಯೋಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ನಿಮ್ಗೆ ನೆನಪಿರಬಹುದು, ಕೆಲವು ಕಾಲದ ಹಿಂದೆ ಪುಲ್ವಾಮಾದಲ್ಲಿ ಇದೇ ರೀತಿ ಬಾಂಬ್ ಸ್ಫೋಟ ಆದಾಗ ಇಂಡಿಯಾ ಹೇಗೆ ರಿವರ್ಸ್ ಗಿಫ್ಟ್ ಕೊಟ್ಟಿತು, ಹೇಗೆ ಪ್ರತೀಕಾರ ತೀರಿಸಿಕೊಂಡಿತು ಅಂತ ಜಗತ್ತೇ ನೋಡಿದೆ. ಆ ದೆಬ್ಬೆ ಪಾಕಿಸ್ತಾನಕ್ಕೆ ಇನ್ನೂ ನೆನಪಿನಲ್ಲಿ ಉಳಿದಿದೆ. ಈಗ ಅದೇ ಭಯ ಅವರ ಮನಸ್ಸು ಹೃದಯವನ್ನು ಹಿಡಿದಿದೆ. ಯಾಕೆಂದ್ರೆ ಇತ್ತೀಚೆಗೆ ದಿಲ್ಲಿ ಬಾಂಬ್ ಸ್ಫೋಟದಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ, 24 ಜನಕ್ಕಿಂತ ಹೆಚ್ಚು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದು ಸಣ್ಣ ವಿಷಯವಲ್ಲ. ಘಟನೆ ಆದ 3 ಗಂಟೆಗಳಲ್ಲೇ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಗಾಯಾಳುಗಳನ್ನು ಭೇಟಿ ಮಾಡಲು ನೇರವಾಗಿ ಆಸ್ಪತ್ರೆಗೆ ಹೋದ್ರು. ಇದರಿಂದ ನಮ್ಮ ಸರ್ಕಾರ ಎಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಆಗ್ತದೆ. ಈಗ ಪಾಕಿಸ್ತಾನದ ರಿಯಾಕ್ಷನ್ ನೋಡಿದ್ರೆ ನಗು ಬರ್ತದೆ. ಅವರ ಭಯವನ್ನು ಊಹಿಸಿಕೊಳ್ಳಿ.
ದಿಲ್ಲಿಯಲ್ಲಿ ಸ್ಫೋಟ ಆದ್ರೆ ಪಾಕಿಸ್ತಾನಕ್ಕೆ ಎಲ್ಲೋ ಸುಡ್ತಾ ಇದೆ. ಅವರು ಭಯದಿಂದ ರಾಜಸ್ಥಾನ ಬಾರ್ಡರ್ಗಳಲ್ಲಿ ಏರ್ ಪೆಟ್ರೋಲಿಂಗ್ ಶುರು ಮಾಡಿದ್ರು. ಅವರು ಮಧ್ಯರಾತ್ರಿಯವರೆಗೂ 3 ದಳಗಳ ಮುಖ್ಯಸ್ಥರ ಜೊತೆ ಎಮರ್ಜೆನ್ಸಿ ಮೀಟಿಂಗ್ ಹಾಕಿದ್ರು. ಪ್ರಧಾನಿ ಶಹಬಾಜ್ ಶರೀಫ್ ರಾತ್ರಿ ಮುಳುಗುವವರೆಗೂ ನ್ಯಾಷನಲ್ ಸೆಕ್ಯೂರಿಟಿ ಜೊತೆ ಡಿಜಿಗಳ ಜೊತೆ ಸೀಕ್ರೆಟ್ ಮೀಟಿಂಗ್ಗಳನ್ನು ನಡೆಸಿದ್ರು. ಇದರ ಮಧ್ಯೆ ಸ್ಫೋಟದ ನಂತರ ಕೆಲವು ಪ್ರದೇಶಗಳಿಗೆ ಪ್ರಯಾಣ ಮಾಡಬೇಡಿ ಅಂತ ಟ್ರಾವೆಲರ್ಗಳನ್ನು ಎಚ್ಚರಿಸುತ್ತಾ ಬ್ರಿಟಿಷ್ ಫಾರಿನ್ ಆಫೀಸ್ ಒಂದು ಅಡ್ವೈಸರಿ ಹೊಡೆದಿತು. ಅಂದ್ರೆ ಏನೋ ದೊಡ್ಡದು ನಡೆಯಲಿದೆ ಅಂತ ಅವರು ಮುಂಚೆ ಮೂಗು ಮುರಿದಿದ್ದಾರೋ ಏನೋ. ಈಗ ಅಸಲಿ ಆ ಬಾಂಬ್ ಸ್ಫೋಟ ನಡೆದ ಲೊಕೇಶನ್, ಅದರ ಹಿಂದಿನ ಪ್ಲಾನಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ನೀವು ದಿಲ್ಲಿಯ 2 ಕೋಟೆಯನ್ನು ನೋಡಿರಬಹುದು, ಕನಿಷ್ಠ ಕೋಟೆಗಳಲ್ಲಾದರೂ ನೋಡಿರಬಹುದು. ಆಗಸ್ಟ್ 15ರಂದು ನಮ್ಮ ಭಾರತ ಪ್ರಧಾನಿ ಧ್ವಜಾರೋಹಣ ಮಾಡಿ ಭಾಷಣ ಮಾಡೋದು ಇಲ್ಲಿಯೇ. ಇದು ನಮ್ಮ ದೇಶಕ್ಕೆ ಒಂದು ಐಕಾನ್ ತರಹ. ಸ್ಫೋಟ ನಡೆದಿದ್ದು ಕರೆಕ್ಟ್ ಆ ಸ್ಥಳಕ್ಕೆ ಹತ್ತಿರದಲ್ಲೇ ಗೇಟ್ ನಂಬರ್ 1 ಇರುವ ಮೆಟ್ರೋ ಸ್ಟೇಷನ್ ಬಳಿ. ನೀವು ಮ್ಯಾಪ್ನಲ್ಲಿ ನೋಡಿದ್ರೆ ಅರ್ಥ ಆಗ್ತದೆ. ಇದು ದಿಲ್ಲಿ 2 ಕೋಟೆಯಿಂದ ಕೇವಲ 300 ಮೀಟರ್ ದೂರದಲ್ಲಿದೆ. ಕನಿಷ್ಠ 1 ಕಿಲೋಮೀಟರ್ ಕೂಡ ಇಲ್ಲ. ಜಸ್ಟ್ ಕಲ್ಲು ಎಸೆದ್ರೆ ತಗುಲೋ ದೂರ. ಇಲ್ಲಿಯೇ ಚಾಂದ್ನಿ ಚೌಕ್ ಮಾರ್ಕೆಟ್ ಅಂತ ಫೇಮಸ್ ಮಾರ್ಕೆಟ್ ಇದೆ. ಈ ಮಧ್ಯಕಾಲದಲ್ಲಿ ಚಾಂದ್ನಿ ಚೌಕ್ ಫುಲ್ ರದ್ದಿಯಾಗಿದೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಈಗ ಮದುವೆ ಸೀಸನ್ ನಡೀತಾ ಇದೆ, ನಿಮ್ಗೆಲ್ಲ ಗೊತ್ತು ಕಣ್ರಿ. ಅದಕ್ಕೆ ಶಾಪಿಂಗ್ ಮಾಡಲು ಜನರು ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ಕಾಲಿಡೋಕೆ ಕೂಡ ಸ್ಥಳ ಇಲ್ಲದ ಸಿಚುವೇಶನ್ ಅದು. ಅಂತರದ್ದಿ ಪ್ರದೇಶದಲ್ಲಿ ಜನ ಹೆಚ್ಚಾಗಿ ಇರುವ ಸಮಯ ನೋಡಿ ಈ ಸ್ಫೋಟ ಪ್ಲಾನ್ ಮಾಡಿದ್ರು. ಈ ಸ್ಫೋಟದಿಂದ ಬಂದ ಹೊಗೆ ಕಿತ್ತಳೆ ಬಣ್ಣದಲ್ಲಿತ್ತು. ಈ ಬಣ್ಣ ಚಾಲ್ತಿ ಮುಖ್ಯ ಪಾಯಿಂಟ್. ಯಾಕೆಂದ್ರೆ ಕಿತ್ತಳೆ ಹೊಗೆ ಬಂದ್ರೆ ಅಲ್ಲಿ ಬಳಸಿದ್ದು ಸಾಮಾನ್ಯ ಮದ್ದುಗುಂಡು ಅಲ್ಲ ಅಂತ ಅರ್ಥ. ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂದ್ರೆ ಈ ಬಾಂಬ್ ಸಿಡಿದ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿ, ಸುಮಾರು 5 ಮೈಲಿ ದೂರದಲ್ಲಿ ನಮ್ಮ ಪಾರ್ಲಿಮೆಂಟ್ ಭವನ ಇದೆ. ಇದು ನಮ್ಮ ಕ್ಯಾಪಿಟಲ್ ಸಿಟಿಯ ಹೃದಯ ತರಹ. ಅಂದ್ರೆ ಅವರು ಎಷ್ಟು ಸೆನ್ಸಿಟಿವ್ ಪ್ರದೇಶವನ್ನು ಟಾರ್ಗೆಟ್ ಮಾಡಿದ್ರು ನೋಡಿ. ಅಲ್ಲಿ ಸೆಕ್ಯೂರಿಟಿ ಎಷ್ಟು ಟೈಟ್ ಆಗಿರ್ತದೆ ನಮಗೆ ಗೊತ್ತು. ಚಿಟಿಕೆಯಷ್ಟು ಗೊತ್ತಾದ್ರೂ ತಿರಿಯೋದು. ಅಂತ ಸ್ಥಳದಲ್ಲಿ ಅವರು ಅಷ್ಟು ಧೈರ್ಯವಾಗಿ ಬಾಂಬ್ ಸಿಡಿಸಿದ್ರೆ ಇದು ಸಣ್ಣ ವಿಷಯವಲ್ಲ. ಇದರ ಹಿಂದೆ ದೊಡ್ಡ ಕುಮ್ಮಕ್ಕು ಇದೆ. ಹಾವಿಗೆ ಹಾಲು ಊಟಿಸಿ ಸಾಕಿದ ಹಾಗೆ ನಮ್ಮ ಪಕ್ಕದಲ್ಲೇ ಇದ್ದು ನಮ್ಮನ್ನೇ ಕಡಿಯೋಕೆ ನೋಡ್ತಾ ಇದ್ದಾರೆ ಕೆಲವರು. ಈಗ ನೋಡಿ, ಬಾಂಬ್ ದಾಳಿಗೆ 5 ದಿನಗಳ ಮುಂಚೆ ನಡೆದ ಡ್ರಾಮಾ ಏನು ಅಂತ ಹೇಳ್ತೀನಿ. ನಮ್ಮ ಪೊಲೀಸರು ಕೆಲವರನ್ನು ಬಂಧಿಸಿದ್ರು ಕಣ್ಲಿ. ಇದರಲ್ಲಿ 2 ಮುಖ್ಯ ಪಾತ್ರಧಾರಿಗಳು ಇದ್ದಾರೆ. ಒಬ್ಬನ ಹೆಸರು ಡಾಕ್ಟರ್ ಮುಜಾಮಿಲ್, ಮತ್ತೊಬ್ಬನ ಹೆಸರು ಡಾಕ್ಟರ್ ಆದಿಲ್. ಅವರ ಪ್ರೊಫೈಲ್ ನೋಡಿದ್ರೆ ಮೈಂಡ್ ಬ್ಲಾಕ್ ಆಗ್ತದೆ. ಅವರು MBBS ಡಾಕ್ಟರ್ಗಳು. ಅದಕ್ಕಿಂತ ಹೆಚ್ಚಾಗಿ ಚೈನಾದಿಂದ PhD ಕೂಡ ಮಾಡಿದ್ದಾರಂತೆ. ಅಷ್ಟು ವ್ಯುದಿ ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರಿಬ್ಬರ ಫೋಟೋಗಳನ್ನು ಇಲ್ಲಿ ನೋಡಬಹುದು. ಅವರು ಫರೀದಾಬಾದ್ಗೆ ಸೇರಿದವರು. ಅವರನ್ನು 5 ದಿನಗಳ ಹಿಂದೆಯೇ ಬಂಧಿಸಿದ್ರು. ಅಷ್ಟೇ ಅಲ್ಲ, ಪೊಲೀಸರು ವಿವಿಧ ಸ್ಥಳಗಳಿಂದ, ಬಹುತೇಕ ಪ್ರತಿ ರಾಜ್ಯದಿಂದ ಡಿಕರೆಂಟ್ ನೆಟ್ವರ್ಕ್ಗಳ ಮೂಲಕ ಚಾಲ್ತಿ ಉಗ್ರರನ್ನು ಬಂಧಿಸಿದ್ರು. ಕೆಲವರನ್ನು ಗುಜರಾತ್ನಿಂದ, ಕೆಲವರನ್ನು ಉತ್ತರ ಪ್ರದೇಶದಿಂದ, ಕೆಲವರನ್ನು ದಿಲ್ಲಿ ಪ್ರದೇಶದಿಂದ, ಕೆಲವರನ್ನು ಜಮ್ಮು ಕಾಶ್ಮೀರದಿಂದ ಬಂಧಿಸಿದ್ರು. ಅಂದ್ರೆ ಅವರು ದೇಶಾದ್ಯಂತ ನೆಟ್ವರ್ಕ್ ಹರಡಿದ್ದಾರೆ ಅಂತ ಹೇಳಿ. ಇದರಿಂದ ನಮಗೆ ಅರ್ಥ ಆಗೋದು 5 ದಿನಗಳ ಹಿಂದಿನಿಂದ ಏನೋ ದೊಡ್ಡ ಸ್ಕೆಟ್ ಹಾಕಿದ್ದರು. ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳು ಕೂಡ ಗಟ್ಟಿಯಾಗಿ ಪತ್ತೆ ಹಚ್ಚಿದ್ದವು. ಹೈ ಅಲರ್ಟ್ನಲ್ಲಿ ಇದ್ದು ಸರ್ಚ್ ಆಪರೇಷನ್ಗಳು ಮಾಡಿದ್ದವು. ಆ ಸರ್ಚ್ನಲ್ಲಿ ಸಿಕ್ಕಿದ್ದು ನೋಡಿದ್ರೆ ಕಣ್ಣು ಬಿಟ್ಟು ಬಿಡ್ತದೆ. ಕೆಜಿಗಟ್ಟಲೆ RDX ವಶಪಡಿಸಿಕೊಂಡ್ರು. ಒಟ್ಟು 2900 ಕೆಜಿವರೆಗೆ ಸ್ಫೋಟಕಗಳು ಸಿಕ್ಕಿದ್ದವು. ಅಮೋನಿಯಂ ನೈಟ್ರೇಟ್ ಕೂಡ ಪತ್ತೆಯಾಯಿತು. ಅಂದ್ರೆ ಈ ಸಾಮಾನುಗಳನ್ನೆಲ್ಲ ವಿವಿಧ ಕಡೆಗಳಿಂದ ತಂದು ದಿಲ್ಲಿಯಲ್ಲಿ ಡಂಪ್ ಮಾಡಿದ್ದರು ಅಂತ ಹೇಳಿ. ಈಗ ದಿಲ್ಲಿ ಪೊಲೀಸರು ಕನ್ಫರ್ಮ್ ಮಾಡಿದ್ದೇನು ಅಂದ್ರೆ ಇದು ಖಚಿತವಾಗಿ ಉಗ್ರ ಬಾಂಬ್ ದಾಳಿಯೇ. ಮೊದಲು ಏನೋ ಸಿಲಿಂಡರ್ ಸಿಡಿದಿದೆಯೋ ಅಂತ ಭಾವಿಸಿದ್ರು. ಆದ್ರೆ ಅದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಅಂತ ತಿಳಿದು ಬಂತು. ಯಾಕೆಂದ್ರೆ ಅಮೋನಿಯಂ ನೈಟ್ರೇಟ್ ದೊಡ್ಡ ಪ್ರಮಾಣದಲ್ಲಿ ಬಳಸಿದ್ದರಿಂದ ಅಷ್ಟು ಭಾರೀ ಸ್ಫೋಟ ಆಯಿತು. ಆ ಅಮೋನಿಯಂ ನೈಟ್ರೇಟ್ ಗಾಳಿಯಲ್ಲಿ ಮಿಶ್ರವಾದಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕಿತ್ತಳೆ ಹೊಗೆ ಬರ್ತದೆ ಅಂತ ಹೇಳಿ.
ಈಗ ಅಸಲಿ ಪ್ರಶ್ನೆ ಏನು ಅಂದ್ರೆ ಖರೀದಾಬಾದ್ ಲೊಕೇಶನ್ ಯಾಕೆ ಆಯ್ಕೆ ಮಾಡಿದ್ರು, ಆ ಡಾಕ್ಟರ್ಗಳನ್ನು ಅಲ್ಲೇ ಯಾಕೆ ಬಂಧಿಸಿದ್ರು? ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರಕರಕ ಪ್ರಚಾರಗಳು ಕೇಳಿ ಬರ್ತಾ ಇದೆ. ಭಾಗೇಶ್ವರ್ ಧಾಮ್ ಬಾಬಾ ಧೀರೇಂದ್ರ ಶಾಸ್ತ್ರಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತು ಕಣ್ರಿ, ಅವರು ಇತ್ತೀಚೆಗೆ ಎಲ್ಲಿಗೆ ಬಂದಿದ್ದಾರೆ? ಖರೀದಾಬಾದ್ ತಲುಪಿದ್ದಾರೆ. ಅವರ ಜೊತೆ ಸಾವಿರಾರು ಹಿಂದೂಗಳು ಭಕ್ತಿಯಿಂದ ನಡೆತಾ ಇದ್ದಾರೆ. ಜನರು ಏನು ಭಾವಿಸಿದ್ರು ಅಂದ್ರೆ ಬಹುಶಃ ಆ ಯಾತ್ರೆಯನ್ನು, ಅಲ್ಲಿ ಇರುವ ಜನರನ್ನು ಟಾರ್ಗೆಟ್ ಮಾಡಲು ಅವರು ಖರೀದಾಬಾದ್ನಲ್ಲಿ ಮೊಕಾಂ ಹೂಡಿದ್ದಾರೋ ಏನೋ, ಅಲ್ಲಿ ಬಾಂಬ್ ಸಿಡಿಸಿ ಮರಣ ಹೋಮ ಸೃಷ್ಟಿಸಬೇಕೆಂದು ಪ್ಲಾನ್ ಮಾಡಿರಬಹುದು. ಕೈ ಸುಟ್ಟುಕೊಳ್ಳದೆ ಎಲೆ ಹಿಡಿದ ಹಾಗೆ ಆಗದಂತೆ ನಮ್ಮ ಪೊಲೀಸರು ಮುಂಚೆ ಹಿಡಿದುದರಿಂದ ಆ ಪ್ರದೇಶದಲ್ಲಿ ದೊಡ್ಡ ಅಪಾಯ ತಪ್ಪಿತು. ಇದರ ಜೊತೆಗೆ ಇನ್ನೂ ಶಾಕಿಂಗ್ ವಿಷಯಗಳಿವೆ. ಅಲ್ಲಿ RDX ರೈಟನ್ಗಳ ಜೊತೆಗೆ ಒಂದು ರಷ್ಯನ್ ಪಾಯಿಜನ್ ಕೂಡ ಸಿಕ್ಕಿತು. ಅಸಲಿ ಈ ರಷ್ಯನ್ ಪಾಯಿಜನ್ ಬಗ್ಗೆ ಕೇಳಿದ್ರೆ ನಡುಕ ಬರ್ತದೆ. ಅದು ಎಷ್ಟು ಡೇಂಜರ್ ಅಂದ್ರೆ, ನಾವು ಬಟ್ಟೆ ಹೊಲಿಯೋ ಸಣ್ಣ ಸೂಜಿ ಇದೆಯಲ್ಲ, ಆ ಸೂಜಿಯನ್ನು ಜಸ್ಟ್ ಆ ಪಾಯಿಜನ್ನಲ್ಲಿ ಮುಳುಗಿಸಿ ಒಬ್ಬನ ಕತ್ತಿನಲ್ಲಿ ಅಥವಾ ಎಲ್ಲಿಯಾದರೂ ಸಣ್ಣದಾಗಿ ಚುಚ್ಚಿದ್ರೆ ಸಾಕು, ಆ ಮನುಷ್ಯ ಕೇಲ್ ಕತಂ, ಪ್ರಾಣ ಗಾಳಿಯಲ್ಲಿ ಮಿಶ್ರವಾಗಿ ಹೋಗ್ತದೆ. ಅಷ್ಟು ಪವರ್ಫುಲ್ ಅದು. ಒಬ್ಬನನ್ನು ಕೊಲ್ಲಲು 1 ಮಿಲಿಗಿಂತ ಕಡಿಮೆ ಡೋಸ್ ಸಾಕು. ಅಂಥದ್ದು ಅವರ ಬಳಿ ಚಾಲ್ತಿ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿತು. ಅಂದ್ರೆ ಅವರು ಎಷ್ಟು ಜನರನ್ನು ಕೊಲ್ಲಬೇಕೆಂದು ಪ್ಲಾನ್ ಮಾಡಿದ್ದರೋ ಊಹಿಸಿಕೊಳ್ಳಿ. ಈಗ ಆ ಸಿಕ್ಕಿದ ಇಬ್ಬರು ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಕೇವಲ ಡಾಕ್ಟರ್ಗಳು, ನಮಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಅವರನ್ನು ಬಿಡೋ ಪ್ರಸ್ತಾಪವೇ ಇಲ್ಲ. ವಿಚಾರಣೆ ಗಟ್ಟಿಯಾಗಿ ನಡೀತಾ ಇದೆ. ಉಳಿದ ಗ್ಯಾಂಗ್ ಅನ್ನು ಕೂಡ ಶೀಘ್ರದಲ್ಲೇ ಹಿಡಿಯುತ್ತಾರೆ. ಈ ಘಟನೆಯ ನಂತರ ಭಾರತ ಸರ್ಕಾರ ದಿಲ್ಲಿ, ಹರಿಯಾಣ, ಗುಜರಾತ್, ಉತ್ತರ ಪ್ರದೇಶಗಳಲ್ಲಿ ಫುಲ್ ಹೈ ಅಲರ್ಟ್ ಘೋಷಿಸಿತು. ದಿಲ್ಲಿಯಲ್ಲಿ ನಡೆದ ಬಾಂಬ್ ಸ್ಫೋಟವೊಂದು IE-20 ಕಾರಿನಲ್ಲಿ ಇಟ್ಟಿದ್ದರಂತೆ. ಆ ಕಾರು ಸಿಡಿದ ದೆಸೆಯಿಂದ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದ ಸಣ್ಣ ರಿಕ್ಷಾಗಳು, ಬೈಕ್ಗಳು ಎಲ್ಲವೂ ತುಂಡು ತುಂಡಾಗಿ ಹೋದವು. ಅಸಲು ಅಲ್ಲಿ ಕಾರು ಇತ್ತಾ ಇಲ್ಲವಾ ಅಂತಾಗಿ ಬೂದಿಯಾಗಿ ಹೋಯಿತು. ಈ ಬಾರಿ ವರ್ಲ್ಡ್ ಮೀಡಿಯಾ ಕೂಡ ಈ ವಿಷಯವನ್ನು ಚಾಲ್ತಿ ಸೀರಿಯಸ್ ಆಗಿ ತೆಗೆದುಕೊಂಡಿತು. ಮೊದಲ ಬಾರಿಗೆ ನಮ್ಮ ಇಂಡಿಯನ್ ನ್ಯೂಸ್ ಅನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಈಜಿಪ್ಟ್, ಇರಾನ್ ದೇಶಗಳು ತಮ್ಮ ಸಂತಾಪ ತಿಳಿಸಿದವು. ದೋಥದಲ್ಲಿರುವ ಕುಟುಂಬಗಳ ಜೊತೆ ನಾವು ನಿಲ್ಲುತ್ತೇವೆ ಅಂತ. ಇಂಡಿಯಾ ತಕ್ಷಣ ಕ್ರಮ ಕೈಗೊಂಡು ದೋಷಿಗಳನ್ನು ಶಿಕ್ಷಿಸಬೇಕು ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟವು. ಪಾಕಿಸ್ತಾನ ಮೀಡಿಯಾ ಬಂದ್ರೆ, ಡಾನ್ ಅಂತ ನ್ಯೂಸ್ ಪೇಪರ್ ಭಾರತ ರಾಜಧಾನಿಯ ಮೇಲೆ ದಾಳಿ ನಡೆದಿದೆ, ಇಂಡಿಯಾ ಮುತ್ತ ಶೇಕ್ ಆಗಿದೆ ಅಂತ ಹೆಡ್ಲೈನ್ ಹಾಕಿತು. ಬ್ರಿಟನ್ಗೆ ಸೇರಿದ BBC ನ್ಯೂಸ್ ಕೂಡ ಕ್ಯಾಪಿಟಲ್ ಸಿಟಿಯಲ್ಲಿ ಸ್ಫೋಟದಿಂದ ದಿಲ್ಲಿ ಉಲುಕಿ ನಿಂತಿದೆ ಅಂತ ರಿಪೋರ್ಟ್ ಮಾಡಿತು. ಇದೆಲ್ಲ ಒಂದು ಕಡೆ ಇದ್ರೆ, ಒಂದು ವಿಚಿತ್ರ ಪ್ರಚಾರ ಶುರು ಆಯಿತು. ಆಫ್ಘಾನಿಸ್ತಾನದಿಂದ ಹೈದರ್ ಹಶ್ಮಿ ಅಂತ ಒಬ್ಬರು ಒಂದು ಬಾಂಬ್ ಸಿಡಿಸಿದ್ರು. ಅವರು ಆಫ್ಘಾನಿಸ್ತಾನದಲ್ಲಿ ಫೇಮಸ್ ಪರ್ಸನ್. ಅವರು ಏನು ಹೇಳಿದ್ರು ಅಂದ್ರೆ, ಅಸಲು ದಿಲ್ಲಿಯಲ್ಲಿ ದಾಳಿ ಆಗೋಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಸೇರಿದ ಕೆಲವು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ದಾಳಿ ನಡೆದ ಹಾಗೆ ಪೋಸ್ಟ್ಗಳು ಹಾಕೋಕೆ ಶುರು ಮಾಡಿದ್ದವಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಇನ್ನೂ ಸ್ಫೋಟ ಆಗಿಲ್ಲ, ಆದ್ರೆ ಅಂದಿನಿಂದಲೇ ಸುದ್ದಿ ಹರಡ್ತಾ ಇದ್ದಾರೆ. ಇದರಿಂದ ಇದು ಪ್ರೀ ಪ್ಲಾನ್ಡ್ ಅಂತ ಅರ್ಥ ಆಗ್ತದೆ ಕಣ್ರಿ. ಪಾಕಿಸ್ತಾನ ಇಲ್ಲಿ ಒಂದು ಟಾಸ್ಕ್ಲ್ಯಾಗ್ ಆಪರೇಷನ್ ಥಿಯರಿಯನ್ನು ತೆರೆಗೆ ತಂದಿದೆ. ಅಂದ್ರೆ ಪಾಕಿಸ್ತಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇಂಡಿಯಾನೇ ಕಾವಲಾಗಿ ತನ್ನ ಮೇಲೆಯೇ ಬಾಂಬ್ ಹಾಕಿಕೊಂಡಿದೆ, ನಮ್ಮನ್ನು ಬದ್ನಾಮ್ ಮಾಡಲು, ಜಗತ್ತಿನ ಮುಂದೆ ಸಿಂಪತಿ ಪಡೆಯಲು ಇಂಡಿಯಾ ಇಂಥ ಪ್ಲಾನ್ ಹಾಕಿತು ಅಂತ ಒಂದು ಕಸದ ವಾದ ಹೇಳ್ತಾ ಇದ್ದಾರೆ. ಅವರ ಹಾಗೆ ನಮ್ಮವರು ಸ್ವಂತ ಜನರನ್ನು ಕೊಂದುಕೊಳ್ಳೋದಿಲ್ಲ ಕಣ್ರಿ. ನಾಯಿಯ ಬಾಲ ಸುತ್ತು ಅಂತ ಹೇಳಿದ ಹಾಗೆ ಅವರ ಬುದ್ಧಿ ಎಂದಿಗೂ ಬದಲಾಗೋದಿಲ್ಲ. ಪಾಕಿಸ್ತಾನದಲ್ಲಿ ಅಂದ್ರೆ ಅವರ ಆರ್ಮಿಯೇ ಅವರ ಜನರ ಮೇಲೆ ಬಾಂಬ್ ಹಾಕಿ ಅಮೆರಿಕದ ಬಳಿ ಹಣ ಕೇಳ್ತದೆ. ಆದ್ರೆ ಇಂಡಿಯಾ ಇಂಥ ಚೀಪ್ ಕೆಲಸಗಳು ಮಾಡೋದಿಲ್ಲ. ಪಾಕಿಸ್ತಾನವರು ಇಂಥ ಪಿಚ್ಚು ಮಾತುಗಳಾಡಿದೊಡನೆ ಆಫ್ಘಾನಿಸ್ತಾನದವರು ಗಟ್ಟಿಯಾಗಿ ಬುದ್ಧಿ ಹೇಳಿದ್ರು, ದಯವಿಟ್ಟು ಈ ಸಮಯದಲ್ಲಿ ಇಂಥ ಕಸದ ಮಾತುಗಳನ್ನು ನಿಲ್ಲಿಸಿ, ನಿಮ್ಮ ಮಾತುಗಳು ತುಂಬಾ ಅಸಹ್ಯಕರವಾಗಿವೆ ಅಂತ ಆಫ್ಘಾನಿಸ್ತಾನ ಮೊಟ್ಟೆ ಹೊಡೆದಿತು. ಉಳಿದ ದೇಶಗಳ ಮೀಡಿಯಾ ಅಂದ್ರೆ ಬ್ರಿಟಿಷ್ ಮೀಡಿಯಾ ದಿ ಗಾರ್ಡಿಯನ್, ಅಮೆರಿಕನ್ ಮೀಡಿಯಾ CNN, ಕತಾರ್ಗೆ ಸೇರಿದ ಅಲ್ ಜಜೀರಾ, ಬಾಂಗ್ಲಾದೇಶ ಮೀಡಿಯಾ ಡೈಲಿ ಸ್ಟಾರ್,
ಜರ್ಮನ್ ಮೀಡಿಯಾ DW ನ್ಯೂಸ್ ಹೀಗೆ ಎಲ್ಲರೂ ಈ ಘಟನೆಯನ್ನು ಸೀರಿಯಸ್ ಆಗಿ ಕವರ್ ಮಾಡ್ತಾ ಇದ್ದಾರೆ. ಪೊಲೀಸರು ಉಗ್ರ ಕುಮ್ಮಕ್ಕು ಕೋಣದಲ್ಲೇ ತನಿಖೆ ನಡೆಸ್ತಾ ಇದ್ದಾರೆ ಅಂತ, ತಪ್ಪಿಸಿಕೊಳ್ಳೋ ಅವಕಾಶವಿಲ್ಲ ಅಂತ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸ್ಫೋಟ ಬಗ್ಗೆ ನೀವು ಏನು ಭಾವಿಸ್ತೀರೋ ಕಾಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ. ಜೈ ಹಿಂದ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಾಚಿಂಗ್ಗೆ ಧನ್ಯವಾದಗಳು.